ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಸೀರೀಸ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸೀರೀಸನ್ನ ಕಂಪ್ಲೀಟಾಗಿ ಫಾಲೋ ಮಾಡಿದ್ರಿ ಅಂತಂದರೆ ನೀವು ಆರಾಮಾಗಿ ಗೂಗಲ್ ಕಡೆಯಿಂದ ಸ್ವಲ್ಪ ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ನಾನೇನು ಮಾಡ್ತಿದ್ದೇನಪ್ಪ ಅಂತಂದರೆ ನಿಮಗೋಸ್ಕರನೇ ಒಂದು ಟೂಲ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಫ್ರೀಯಾಗಿಯೇ ಯಾವುದೇ ಥರದ ಒಂದು ರೂಪಾಯಿ ಕೂಡ ಖರ್ಚಿಲ್ದೇನೆ ಸೊ ಟೂಲ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ SEO ಅದು ಇದು ಎಲ್ಲ ಕಂಪ್ಲೀಟಾಗಿ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂತಂದರೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಅಪ್ರೂವ್ ಆಯಿತು ಅಂತಂದರೆ ಸೊ ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ಗೋಸ್ಕರ, ಅಂತಂದರೆ ಎಲ್ರಿಗೂ ಯೂಸ್ ಆಗುತ್ತೆ, ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಅಂತ ಕೂಡ ಒಂದು ಭಾವನೆ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂದರೆ ನಿಮಗೆ ಈಸಿಯಾಗಿ ಸ್ಟೆಪ್ಸ್, ಅಂದರೆ ನಾನು ಏನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಫ್ರೀಯಾಗಿ ಅಂತಂದರೆ ನಾನು ಬ್ಲಾಗರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಬ್ಲಾಗರಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಫ್ರೀಯಾಗಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಎಲ್ಲನೂ ಯಾವುದೂ ಇಲ್ಲ, ಸ್ಟೆಪ್ ಬೈ ಸ್ಟೆಪ್, ಪಿನ್ ಟು ಪಿನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಥರ ಒಂದು ಬ್ಲಾಗರಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಅಥವಾ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದಕ್ಕೆ ಏನೇನು ಸೆಟ್ಟಿಂಗ್ಸ್ ಬರುತ್ತೆ, ಏನೇನು SEO ಸೆಟ್ಟಿಂಗ್ಸ್ ಬರುತ್ತೆ, ಗೂಗಲ್ಗೆ ಯಾವ ಥರ ಲಿಂಕ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಕಂಪ್ಲೀಟಾಗಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ಮೇಲೆ ನಾನೊಂದು ಟೂಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋತೀನಿ. ಸೊ ಆ ಟೂಲ್ ವೆಬ್ಸೈಟನ್ನು ನಾನು ಬ್ಲಾಗರಲ್ಲಿ ಹಾಕ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದರೆ ಕ್ರಿಯೇಟ್ ಮಾಡ್ತೀನಿ. ಸೊ ಸಿಂಗಲ್ ಪೇಜ್ ವೆಬ್ಸೈಟ್ ಇರುತ್ತೆ. ಸೊ ಅಂದರೆ ಸಿಂಗಲ್ ಪೇಜ್ ಇರುತ್ತೆ, ಬಟ್ ಏನಂತಂದರೆ ಅದರಲ್ಲಿ ಅಬೌಟ್ ಅಸ್, ಕಾಂಟ್ಯಾಕ್ಟಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಗೂಗಲ್ಗೆ ಬೇಕಾದಂಥ ಅಷ್ಟು ಪೇಜಸ್ಗಳು ಅದರಲ್ಲಿ ಇರುತ್ತೆ. ಯಾಕಂತಂದರೆ ಆಬ್ವಿಯಸ್ಲಿ ಇರಲೇಬೇಕು. ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಾನು ಅದರಲ್ಲಿ ಹಾಕ್ತೀನಿ. ಸೊ ಅದಾದ ಮೇಲೆ ನೆಕ್ಸ್ಟ್ ನಾನೇನು ಮಾಡ್ತೀನಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ SEOನ ಮಾಡ್ತೀನಿ. ಅಂತಂದರೆ ಟೂಲ್ ವೆಬ್ಸೈಟ್ಸ್ಗಳಿಗೆ ಯಾವ ಥರ SEO ಮಾಡೋದು ಅದನ್ನು ಕೂಡ ನೀವು ತಿಳ್ಕೊಬೋದು. ಅದರಲ್ಲಿ ನಾನು ಸ್ವಲ್ಪ SEO ಮಾಡ್ತೀನಿ. ಅದೇ ರೀತಿಯಾಗಿ ಗೂಗಲಿಂದ ಆದಷ್ಟು ಟ್ರಾಫಿಕ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಟ್ರಾಫಿಕ್ ಆದ ಮೇಲೆ ಸ್ವಲ್ಪ ದಿವಸ ನಾನೇನು ಮಾಡ್ತೀನಪ್ಪ ಅಂತ ಅದರಲ್ಲಿ ಸ್ವಲ್ಪ ಅಪ್ಡೇಟ್ಸನ್ನು ನಾನು ಮಾಡ್ಕೊತಾ ಹೋಗ್ತೀನಿ. ಸೊ ಹಂಗೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ತೀನಿ. ಸೊ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿ ಆದ ಮೇಲೆ ಆ ಒಂದು ಆ್ಯಡ್ಸೆನ್ಸ್ ಏನಂತಂದರೆ ಅಪ್ರೂವ್ ಕೊಡುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ, ರಿಜೆಕ್ಟ್ ಮಾಡಿದ್ರು ಯಾವುದಕ್ಕೆ ರಿಜೆಕ್ಟ್ ಮಾಡುತ್ತೆ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂತಂದರೆ ಒಂದೊಂದಾಗೆ ಸ್ಟೆಪ್ಸು. ಸೊ ಡೈಲಿ ವೀಡಿಯೋ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸೊ ಆ್ಯಡ್ಸೆನ್ಸ್ ಅಪ್ರೂವ್ ಸಿಕ್ತು ಅಂತಂದರೆ ಸೊ ಆಲ್ಮೋಸ್ಟ್ ಎಲ್ಲರೂ ನೀವು ಈಸಿಯಾಗಿ ಕ್ರಿಯೇಟ್ ಮಾಡಿಕೊಂಡು ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಜಸ್ಟ್ ಇನ್ಫಾರ್ಮೇಷನ್ ಆಗಿರುವಂಥ ವೀಡಿಯೋ. ಸೊ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದು. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ಟೂಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.